ನಮಸ್ಕಾರ ವೀಕ್ಷಕರೇ, ವಿಘ್ನ ನಿವಾಹಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ಸಂಚಿಕೆಯನ್ನು ಸ್ಟಾರ್ಟ್ ಮಾಡೋಣ. ಈ ಸಂಚಿಕೆಯಲ್ಲಿ ನಾನು ವೃಷಭ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು ಮೇಷರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯನ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ, ನಿಮಗೆ ಆಸಕ್ತಿ ಇದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡ್ಬೋದು. ವೃಷಭ ರಾಶಿಯವರಿಗೆ ಈ ತಿಂಗಳು ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ನೀವೇನೇನೆಲ್ಲ ಕೆಲಸಕ್ಕೆ ಕೈ ಹಾಕ್ತೀರಾ ಅದರಲ್ಲಿ ಲಾಭದಾಯಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಮತ್ತು ಸ್ವಲ್ಪ ಅನಾರೋಗ್ಯ ಕಾಡುತ್ತೆ. ನಿಮ್ಮ ಮನಸ್ಸಿನ ಮೇಲೆ ಬೀರುವಂಥ ಪ್ರಭಾವ ಜಾಸ್ತಿ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳು, ಕನ್ಫ್ಯೂಷನ್ನು ಮತ್ತು ತುಂಬ ಬೇಗ ಎಮೋಷ್ನಲ್ ಆಗೋದು, ಅಥವಾ ತುಂಬ ಹಳೇದನ್ನು ಕೆದಕಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಬೇಜಾರು ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ನೀವು ಸ್ವಲ್ಪ ಅನುಭವಿಸ್ತೀರಾ. ಹಾಗಾಗಿ ನೀವೇನು ಮಾಡಬೇಕು ಅನ್ನೋದಾದರೆ ಸ್ವಲ್ಪ ಧ್ಯಾನನ ಮಾಡಬೇಕು. ಬೆಳಗಿನ ಜಾವ ಬೇಗ ಎದ್ದು ಧ್ಯಾನ ಮಾಡಬೇಕು. ಮತ್ತು ನಿಮ್ಮ ದೈಹಿಕ ಆರೋಗ್ಯದ ಮೇಲೂ ಸ್ವಲ್ಪ ಗಮನ ಇರಬೇಕು. ಅದಕ್ಕಾಗಿ ನೀವು ಎಕ್ಸಸೈಸ್ ಮಾಡ್ಕೊಳ್ಳೋದು ಅಥವಾ ಗುಡ್ ಫುಡ್ನ ತಗೊಳ್ಳೋದು, ಈ ಥರದ್ದೆಲ್ಲ ಮಾಡೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ನಿಗಾ ವಹಿಸಿ ಕಾಳಜಿನ ತಗೋಬೋದು. ಸ್ವಲ್ಪ ಅನಾರೋಗ್ಯದ ಬಗ್ಗೆ ಜಾಸ್ತಿನೇ ಇರೋದ್ರಿಂದ ಈ ತಿಂಗಳು ಆರೋಗ್ಯವಾಗಿ ನೀವು ನಿಮ್ಮ ಮನಸ್ಸು ಮತ್ತು ಬಾಡಿನ ಕಾಪಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಮತ್ತು ಹಿತಶತ್ರುಗಳ ಬಾಧೆ ಕಾಡುತ್ತೆ. ನಿಮಗೆ ಗೊತ್ತಿರುವಂತಹ ಸ್ನೇಹಿತರು, ಬಂಧುಗಳು ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ. ನಿಮ್ಮ ಜೊತೆ ಎದುರುಗಡೆ ಚೆನ್ನಾಗೇ ಮಾತಾಡ್ತಿರ್ತಾರೆ, ಆದರೆ ನಿಮ್ಮ ಹಿಂದೆ ನಿಮಗೆ ಇಲ್ಲ ಸಲ್ಲದ ಮಾತುಗಳಾಡೋದು ಅಥವಾ ನಿಮ್ಮ ಮೇಲೆ ಅಪವಾದ ಹೊರಿಸೋದು, ಆ ಥರದ್ದೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ನಿಮಗೆ ಅದು ಈ ತಿಂಗಳಲ್ಲಿ ಅದು ಯಾರು ಅಂತ ಗೊತ್ತಾಗಿ ಅವರಿಂದ ಸ್ವಲ್ಪ ದೂರ ಇರೋಕ್ಕೆ ಟ್ರೈ ಮಾಡಿ. ಅದು ಆ ಥರ ಗೊತ್ತಾದರೆ ಒಳ್ಳೆಯದೇ ಅಲ್ವಾ. ಹಿತಶತ್ರುಗಳ ಬಾಧೆ ತುಂಬಾ ಕೆಟ್ಟದ್ದು. ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಚೆನ್ನಾಗಿದೆ. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅವರಿಗಂತೂ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಆ ಬಿಸ್ನೆಸ್ಸಲ್ಲಿ ನಿಮಗೆ ತುಂಬ ಅಭಿವೃದ್ಧಿಗೊಂಡು ಲಾಭದಾಯಕವಾಗಿರುತ್ತೆ. ಮತ್ತು ಯಾರೆಲ್ಲ ಇನ್ನೂ ಕೆಲಸ ಸಿಗ್ತಿಲ್ಲ, ಕೆಲಸ ಎಷ್ಟೇ ಟ್ರೈ ಮಾಡಿದ್ರೂ ಸಿಗ್ತಾನೆ ಇಲ್ಲ ಅಂತ ಬೇಜಾರಾಗಿರ್ತೀರ, ಅವರಿಗೆ ಈ ತಿಂಗಳಲ್ಲಿ ನೀವು ಅಂದ್ಕೊಂಡಿರುವಂತಹ ಕೆಲಸ ಸಿಗುವಂಥದ್ದಾಗುತ್ತೆ. ಬಟ್ ನಿಮ್ಮ 100% ಪ್ರಯತ್ನ ಇರಲೇಬೇಕು. ಮನೆಯಲ್ಲೇ ಕುತ್ಕೊಂಡು ಯಾರೋ ಹೇಳಿದರೆ ಜ್ಯೋತಿಷ್ರು ಕೆಲಸ ಸಿಗುತ್ತೆ ಅಂದ್ಕೊಂಡ್ರೆ ದಯವಿಟ್ಟು ಅದು ಆಗೋದಿಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡಿದ್ರೆ 100% ಕೆಲಸ ಸಿಕ್ಕೇ ಸಿಗುತ್ತೆ. ಮತ್ತು ಇನ್ನು ಯಾರೆಲ್ಲ ಕೆಲಸದಲ್ಲಿ ಆಲ್ರೆಡಿ ಇದ್ದೀರಾ ಅವರಿಗೆ ಬೇರೆ ಕೆಲಸ ಚೇಂಜ್ ಮಾಡಬೇಕು, ಬೇರೆ ಕೆಲಸ ಹುಡುಕಬೇಕು, ನನಗೆ ಈ ಸ್ಯಾಲ್ರಿ ಸಾಕಾಗ್ತಿಲ್ಲ, ಡೆಸಿಗ್ನೇಷನ್ ಬೇರೆ ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ನೀವು ಸಹ ಈ ತಿಂಗಳಲ್ಲಿ ನಿಮ್ಮ 100%ನ ಕೊಟ್ಟು ಟ್ರೈ ಮಾಡಿದರೆ ನಿಜವಾಗ್ಲೂ ನಿಮಗೆ ಬೇಕಾಗುವಂಥ ಕೆಲಸ ಸಿಕ್ಕೇ ಸಿಗುತ್ತೆ. ಮತ್ತು ಯಾರಾದರೂ ನನಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ, ಎಲ್ಲೋ ಹಣ ಸ್ಟಕ್ ಆಗಿರುತ್ತೆ, ಯಾರಿಗಾದ್ರು ಕೊಟ್ಟಿರ್ತೀರಾ ವಾಪಸ್ ಬಂದಿರಲ್ಲ ಅನ್ನೋದಾದರೆ ಈ ತಿಂಗಳು ಆ ಹಣ ಬರುವಂಥದ್ದಾಗುತ್ತೆ. ಮತ್ತು ನಿಮ್ಮ ಮಾತಿನಿಂದ ತುಂಬಾ ಅನುಕೂಲ ಆಗುತ್ತೆ. ನೀವೇನಾದರೂ ಪ್ರಮೋಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ನಿಮ್ಮ ಬಾಸ್ ಜೊತೆ ಹೋಗಿ ಅವ್ರಿಗೆ ನೀವು ಕೆಲಸ ಮಾಡಿರುವಂಥ ರೀತಿಯನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಲ್ಲಿ ಅವರು ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಿ ಇಂಪ್ರೆಸ್ ಆಗಿ ನಿಮಗೆ ಪ್ರಮೋಷನ್ ಸಿಗುವಂಥದ್ದಾಗುತ್ತೆ. ಮತ್ತು ಅಥವಾ ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಕಿರಿಕಿರಿ ಇದ್ದರೆ, ನಿಮ್ಮ ಬಂಧುಗಳ ಜೊತೆ, ಸ್ನೇಹಿತರ ಜೊತೆ ಏನಾದರೂ ಕಿರಿಕಿರಿ ಇದ್ದಲ್ಲಿ ಅದನ್ನು ಸಾಲ್ವ್ ಮಾಡಿಕೊಂಡು ಒಂದಾಗುವಂಥದ್ದಾಗುತ್ತೆ. ಮತ್ತು ಪೂಜೆ ಪುನಸ್ಕಾರಗಳಲ್ಲಿ ನಿಮಗೆ ತುಂಬಾ ಆಸಕ್ತಿ ಇರುತ್ತೆ. ಶ್ಲೋಕಗಳು ಕಲಿಯೋದು, ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಹೋಮ ಹವನಗಳಲ್ಲಿ ಭೇಟಿ ಕೊಡೋದು, ಹತ್ತಿರದ ದೇವಸ್ಥಾನ, ನಿಮ್ಗೆ ಇಷ್ಟವಾದ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಡೋದು, ಆ ಥರದ್ದೆಲ್ಲ ಮಾಡ್ತೀರಾ. ಮತ್ತು ಭೂಮಿ, ವಾಹನ, ಆಸ್ತಿ ತಗೋಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಇದು ಒಳ್ಳೆಯ ಸಮಯ. ಅದಕ್ಕೆ ನೀವು ಧೈರ್ಯವಾಗಿ ಮುನ್ನುಗ್ಗಿ ಇದನ್ನೆಲ್ಲದನ್ನು ತೊಗೋಬೋದು. ವಾಹನನೂ ಖರೀದಿಸ್ಬೋದು, ಆಸ್ತಿನೂ ಮಾಡ್ಬೋದು, ಅಥವಾ ಕೃಷಿ ಭೂಮಿನೂ ತೊಗೋಬೋದು. ನಿಮಗೆ ಏನು ಅಂದ್ಕೊಂಡಿರ್ತೀರ ಅದೇ ಥರದ್ದು ಸಿಗುವಂಥದ್ದಾಗುತ್ತೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಂತೂ ತುಂಬಾ ಚೆನ್ನಾಗಿದೆ. ಈ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇರ್ತೀರ, ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಅಥವಾ ಸ್ಟಾರ್ಟಪ್ ಕಂಪ್ನಿಗಳು ನಡೆಸ್ತಾ ಇರ್ತೀರ, ಅವರಿಗಂತೂ ಈ ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ನೀವೇನೆಲ್ಲ ಪ್ಲ್ಯಾನ್ ಅಂದ್ಕೊಂಡಿರ್ತೀರ ಅದು ಎಕ್ಸಿಕ್ಯೂಟ್ ಆಗಿ ಅದು ಲಾಭದಾಯಕವಾಗಿರುವಂಥದ್ದಾಗುತ್ತೆ. ಮತ್ತು ಕೆಲಸ ಮಾಡುವ ಜಾಗದಲ್ಲಿ ಗೌರವ ಮನ್ನಣೆ ಸಿಗುತ್ತೆ. ನೀವು ಗೌರ್ಮೆಂಟ್ ಜಾಬ್ಗಾರು ಹೋಗ್ತಾ ಇರಿ, ಅಥವಾ ಪ್ರೈವೇಟ್ ಜಾಬ್ಗಾರು ಹೋಗ್ತಾ ಇರಿ, ಅಥವಾ ಮನೇಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಅದರಿಂದ ಗೌರವ ಮನ್ನಣೆ ಸಿಗುವಂಥದ್ದಾಗುತ್ತೆ. ಯಾರೆಲ್ಲ ಸರ್ಕಾರ ಉದ್ಯೋಗದಲ್ಲಿ ಇದ್ದೀರಾ ಅವರಿಗೆಲ್ಲ ತುಂಬಾ ಚೆನ್ನಾಗಿದೆ. ನಿಮಗೂ ಜವಾಬ್ದಾರಿ ಜಾಸ್ತಿಯಾಗಿ ಅದನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಆಗಿ ನಿಮಗೂ ಸಹ ಗೌರವ ಸಿಗುವಂಥದ್ದಾಗುತ್ತೆ. ಸ್ವಲ್ಪ ಮಾತಿನಿಂದ ಏನಾಗುತ್ತೆ, ಬೇರೆಯವ್ರಿಗೆ ಬೇಜಾರಾಗುತ್ತೆ. ನೀವು ಜಾಸ್ತಿ ಈ ತಿಂಗಳು ಸ್ಟ್ರೈಟ್ ಫಾರ್ವರ್ಡ್ ಆಗಿಬಿಡ್ತೀರಾ. ಅದರಿಂದ ಏನು ಈ ಥರ ಅಂದ್ಬಿಟ್ರಲ್ಲ ಅಂತ ಬೇರೆಯವರು ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಳುವಂಥದ್ದಾಗುತ್ತೆ. ಸೊ ನೋಡಿಕೊಂಡು ಮಾತಾಡಿದ್ರೆ ಒಳ್ಳೆಯದು. ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇದ್ದರೆ ಒಳ್ಳೆಯದು. ಮತ್ತು ತಂದೆ ತಾಯಿ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ಇರಲಿ. ಅವರ ಆರೋಗ್ಯದಲ್ಲಿ ಏರುಪೇರು ಸ್ವಲ್ಪ ಇರುತ್ತೆ ಈ ತಿಂಗಳು. ಹಾಗಾಗಿ ಅವರಿಗೆ ಟೈಮಿಗೆ ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ಗಳು ಅಥವಾ ಹುಷಾರಿಲ್ಲದಾಗ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಟೈಮ್ಗೆ ಊಟ ತಿಂಡಿನ ಕೊಡೋದು, ಈ ಥರದ್ದೆಲ್ಲ ಮಾಡೋದ್ರಿಂದ ಇದನ್ನು ಸ್ವಲ್ಪ
ತಡೆಗಟ್ಬೋದು. ಅವರ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ಇದ್ದರೆ ಒಳ್ಳೆಯದು. ಮತ್ತು ನಿಮಗೆ ಹಣಕಾಸಿನ ವಿಷಯದಲ್ಲಿ ಆಲ್ರೆಡಿ ನಾನು ಹೇಳಿದಾಗೆ ತುಂಬಾ ಚೆನ್ನಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೂ ಸಹ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀತಾ ಇದ್ದೀರೋ ಅವರಿಗೆ ಉತ್ತಮ ಅಂಕಗಳು ಲಭಿಸುವಂಥದ್ದಾಗುತ್ತೆ. ನಿಮ್ಮ ಮನೆಯಲ್ಲಿ ತುಂಬ ಸಂತೋಷದ ವಾತಾವರಣಗಳು ಕಳೆಯುವಂಥದ್ದಾಗುತ್ತೆ. ಏನಪ್ಪ ನಿಮಗೆ ಅಂದರೆ ಅನಾರೋಗ್ಯ ಒಂದು ಕಾಡುತ್ತೆ ಮತ್ತು ಹಿತಶತ್ರುಗಳ ಬಾಧೆ ಇರುತ್ತೆ ಬಿಟ್ಟರೆ ಬೇರೆ ಎಲ್ಲ ನಿಮಗೆ ತುಂಬಾ ಚೆನ್ನಾಗಿದೆ. ಮತ್ತು ಈ ಪರಿಹಾರವಾಗಿ ನೀವೇನು ಮಾಡ್ಕೋಬೇಕು ಅಂದರೆ ಪ್ರತಿದಿನ ಆದಿತ್ಯ ಹೃದಯನ ಮಂತ್ರನ ಪಠಿಸಬೇಕು.